ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ದುಬೈನ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಪ್ಲೇಸಸ್ ಆಗಿರೋ ದುಬೈ ಫ್ರೇಮ್ಗೆ ಹೋಗ್ತಾ ಇದ್ದೀವಿ. ದೂರದಿಂದ ನೋಡ್ತಾ ಇದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ. ಪಿಕ್ಚರ್ಸಲ್ಲಿ ನೋಡ್ತಾ ಇದ್ವಿ, ಬಟ್ ಲೈವ್ ಆಗಿ ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಗೋ. ದುಬೈ ಫ್ರೇಮ್ ಅಂದರೆ ಇದು ಜಸ್ಟ್ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ. ಇದು 150 ಮೀಟರ್ ಹೈಟ್ ಇರೋ ಒಂದು ಜೈಂಟ್ ಫ್ರೇಮ್. ಮತ್ತು ಇದರ ಬಿಗ್ಗೆಸ್ಟ್ ಸ್ಪೆಷಾಲಿಟಿ ಅಂದರೆ ಒಂದು ಸೈಡ್ ಓಲ್ಡ್ ದುಬೈ, ಮತ್ತೊಂದು ಸೈಡ್ ನ್ಯೂ ದುಬೈನ ಒಂದೇ ಕಡೆ ನೋಡೋದು ಮತ್ತೊಂದು ಅದ್ಭುತ. ಸೊ ಈ ಪ್ಲೇಸ್ ನಿಜವಾಗ್ಲೂ ಹೈಪ್ಗೆ ವರ್ತಾ. ಇನ್ಸೈಡ್ ಏನು ಸ್ಪೆಷಲ್ ಇದೆ, ಗ್ಲಾಸ್ ಫ್ಲೋರ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ನಾವು ದುಬೈ ಫ್ರೇಮ್ನ ವಿಸಿಟ್ ಮಾಡಿದ್ದು ಒಂದು ಸೀಸನ್ ಟೈಮ್. ಸೊ ಅದಕ್ಕೆ ತುಂಬ ಕ್ರೌಡ್ ಅಂತೂ ಜಾಸ್ತಿನೇ ಇತ್ತು. ಸೊ ಕ್ಯೂಯಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮತ್ತೆ ನಾವು ಒಳಗಡೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 1 hour ಆಯಿತು. ಬಟ್ ಆ ಕ್ರೌಡ್ ಜಾಸ್ತಿ ಇದ್ದು ನಮಗೇನು ಫೀಲ್ ಅನಿಸಲಿಲ್ಲ, ಯಾಕಂದರೆ ಅಲ್ಲಿರೋ ಎಕ್ಸ್ಪೀರಿಯನ್ಸ್ ಅಂತೂ ಬೇರೆ ಲೆವೆಲ್. ಓಕೆ ಗೈಸ್, ಟಿಕೆಟ್ ಚೆಕಿಂಗ್ ಅಂತೂ ಮುಗೀತು. ಈಗ ನಾವು ದುಬೈ ಫ್ರೇಮ್ ಒಳಗೆ ಹೋಗೋಣ. ಇನ್ಸೈಡ್ ಏನು ಸ್ಪೆಷಲ್ ಇದೆ, ಗ್ಲಾಸ್ ಫ್ಲೋರ್ ಹೇಗಿದೆ, ಮತ್ತು ಟಾಪ್ ವ್ಯೂ ಹೇಗಿರುತ್ತೆ ಅಂತ ನೋಡೋಣ. ಗೈಸ್, ಇದು ದುಬೈ ಫ್ರೇಮ್ನ ಒನ್ ಆಫ್ ದ ಫೇಮಸ್ ಗ್ಲಾಸ್ ಫ್ಲೋರ್. ಮೊದಲು ನೋಡೋಕ್ಕೆ ಭಯ ಆದರೂ ಆಮೇಲೆ ಅದ್ರ ಮೇಲೆ ವಾಕ್ ಮಾಡ್ತಾ ಇದ್ರೆ ಸೂಪರ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಕೆಳಗೆ ಡೈರೆಕ್ಟ್ ರೋಡ್ ಮತ್ತು ಸಿಟಿ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಿದಾಗ ದುಬೈ ಫ್ರೇಮ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಗ್ಲಾಸ್ ಫ್ಲೋರ್ ದುಬೈ ಫ್ರೇಮ್ನ ಮೇನ್ ಅಟ್ರಾಕ್ಷನ್. ಮೇಲೆ ನಿಂತು ಕೆಳಗೆ ನೋಡಿದ್ರೆ ಫುಲ್ ಸಿಟಿ ವ್ಯೂ ಕಾಣಿಸುತ್ತೆ. ಸ್ವಲ್ಪ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ಬಟ್ ತುಂಬ ಚೆನ್ನಾಗಿದೆ. ಈ ಪ್ಲೇಸಿನ ನೋಡಿದ್ರೆ ದುಬೈ ಸಿಟಿ ಬೇರೆ ಲೆವೆಲ್ ಅನಿಸುತ್ತೆ. ಫೋಟೋ ಅಥವಾ ವಿಡಿಯೋಲಿ ನೋಡೋಕ್ಕಿಂತ ಲೈವ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಈ ವ್ಯೂ ಮಿಸ್ ಮಾಡಲೇಬೇಡಿ. ದುಬೈಗೆ ಬಂದರೆ ದುಬೈ ಫ್ರೇಮ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಸೀಸನ್ ಟೈಮಲ್ಲಿ ಬಂದರೆ ಸ್ವಲ್ಪ ಕ್ರೌಡ್ ಇರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಡೆಫಿನೆಟ್ಲಿ ವರ್ತ್ ಇಟ್ ಅನ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನೊಂದು ಟ್ರಾವೆಲ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.